ಶೆಟ್ಟಿ ಅವರು ಇವತ್ತು ಮೈಸೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ರಿಷಬ್ ಶೆಟ್ಟಿ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಫ್ಯಾನ್ಸ್ ಕ್ರೇಜ್ ನೋಡಿದ್ರು, ಹೇಗೆ ಅನಿಸುತ್ತೆ? ನಿಮ್ಗೆ ಅನಿಸ್ತಿದೆ? ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅದೇ ಖುಷಿ. ಇಡೀ ತಂಡ ಪಟ್ಟಿರೋ ಒಂದು ಕಷ್ಟ, ಇಡೀ 3 ವರ್ಷದ ಎಫರ್ಟು, ನಮ್ಮ ನಿರ್ಮಾಪಕರಿಂದ ಹಿಡಿದು ಒಬ್ಬ ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗನವರೆಗೂ ಎಲ್ಲರ ಒಂದು 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 ದೊಡ್ಡ ಪ್ರಯತ್ನ, ಮತ್ತು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಎಲ್ಲರೂ ತಮ್ಮ ಕುಟುಂಬಗಳನ್ನು ಬಿಟ್ಟು ನಮ್ಮ ಜೊತೆಗೆ ಆ ಇಡೀ ಕಾಡು ಮೇಡು ಸುತ್ತಿ 2-3 ವರ್ಷ ಪಟ್ಟಿರೋ ಕಷ್ಟ ಇವತ್ತು ಎಲ್ಲರೂ ಸಂಭ್ರಮಿಸ್ತಾ ಇರೋದು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ಸೊ ಯಾವಾಗಲೂ ಒಬ್ಬರು ಕಲಾವಿದರಾಗಿ ನಾವು ಅಷ್ಟೇ ಆಸೆ ಪಡ್ತೀವಿ, ಅಂದರೆ ನಾವು ಹೇಳೋ ಕತೆ ಅಥವಾ ಮಾಡೋ ಕೆಲಸ ಸಿನಿಮಾ ಜನರಿಗೆ ಅದು ಇಷ್ಟ ಆಗಬೇಕನ್ನೋದು. ಅವ್ರಿಗೆ ಅದು ಇಷ್ಟಪಟ್ಟಾಗ ಅದಕ್ಕಿಂತ ಸಮಾಧಾನ ಕೊಡುವಂಥ ವಿಷಯ ಮತ್ತು ಯಾವುದೂ ಇರಲ್ಲ. ಸೊ ಹಾಗಾಗಿ ಯಾವಾಗಲೂ ಜನರಿಗೆ ನಾವು ಋಣಿಯಾಗಿದ್ದೀವಿ. ಸರ್, 10 ವಿಘ್ನಗಳು ಮತ್ತು ಅಡೆತಡೆಗಳನ್ನು ಮೀರಿ ಸದ್ಯ ಚಿತ್ರ ತೆರೆ ಕಂಡಿದೆ. ಅತಿ ಹೆಚ್ಚು ಉತ್ಸುಕತೆಯಿಂದ ಪ್ರೇಕ್ಷಕರು ಕೂಡ ಬರ್ತಿದ್ದಾರೆ. ಸರ್, ಈ ಸಂದರ್ಭಕ್ಕೆ ಆಗ್ತಿರೋಂಥ ಸಂತೋಷ ನೋಡಿ, ಯಾವುದೇ ಒಂದು ಒಳ್ಳೆ ಕೆಲಸ ಆಗಬೇಕಂತಂದರೆ 10 ತಡೆಗಳು ಬಂದೇ ಬರುತ್ತೆ ಅಂತ. ಸೊ ಅದನ್ನು ನಾವು ಏನೂ ಮಾಡೋದಕ್ಕೆ ಆಗಲ್ಲ. ಆ ಎಲ್ಲ ಕಷ್ಟ ನಷ್ಟಗಳನ್ನು, ಆ ಅಡೆತಡೆಗಳನ್ನು ದಾಟಿ ಸಾಗಿ ಒಂದು ಹಂತಕ್ಕೆ ತಲುಪೋದೇ ಒಂದು ಲೈಫಿನ ಒಂದು ಓವರಾಲ್ ಸಮರಿ ಅಲ್ಲೇ ಇದೆ. ಸೊ ಹಾಗಾಗಿ ಈ ಥರದ ಅಂದರೆ ಒಂದು ದೈವಭಕ್ತಿಯ ವಿಚಾರವಾಗಿ ಒಂದು ಡಿವೋಷ್ನಲ್, ಒಂದು ಡಿವೈನ್ ಫಿಲ್ಮನ್ನು ಹೇಳಕೊಟ್ಟಾಗ ನಮಗೆ ಪರೀಕ್ಷೆಗಳಾಗೇ ಆಗುತ್ತೆ. ಆ ಪರೀಕ್ಷೆಗಳನ್ನು ಮೀರಬೇಕಾಗತ್ತೆ. ಸೊ ಹೇಳ್ತಾರಲ್ಲ, ಅಣ್ಣವ್ರು ಹೇಳ್ತಿದ್ರು, ಅಂದರೆ ಅಭಿಮಾನಿ ದೇವರುಗಳು ಅಂತ. ಆ ದೇವರನ್ನು ತಲುಪಬೇಕಂತಂದರೆ ಅಷ್ಟು ಸುಲಭವಾಗಿ ತಲುಪಕ್ಕಾಗಲ್ಲ. ಅದು ನನಗೆ ಮೊದಲೇ ಅದರದ್ದು ಅರಿವಿತ್ತು. ಸೊ ಹಾಗಾಗಿ ಅದು ಏನೇ ಕಷ್ಟ ನಷ್ಟಗಳು ಬಂದರೂ ಕೂಡ ನಾನು ಇಡೀ ತಂಡಕ್ಕೆ ಒಂದೇ ಒಂದು ಎನರ್ಜಿನ ಕೊಟ್ಕೊಂಡು ಎಲ್ಲರನ್ನು ಒಟ್ಟಿಗೆ ಸಾಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೋಟಿವೇಟ್ ಮಾಡಿದ್ದು ಅದೇ ವಿಷಯ ಇಟ್ಕೊಂಡು. ನಾವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು, ಇದು ಎಲ್ಲ ಸಿನಿಮಾ ಮಾಡಿದಾಗ ಆಗಲ್ಲ ನಮಗೆ. ಈ ಸಿನಿಮಾಕ್ಕೆ ನಾವು ಇನ್ನಷ್ಟು ಎಫರ್ಟ್ ಹಾಕಬೇಕಾಗತ್ತೆ ಅಂತ. ಸೊ ಅದು ಹಾಕಿದ ಮೇಲೇ ದೇವರು ನಮ್ಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಅಂತ. ಈಗ ಅಭಿಮಾನಿ ದೇವರುಗಳ ಆಶೀರ್ವಾದ ಮಾಡ್ತಾ ಇದ್ದಾರೆ, ಅದು ನೋಡಿದ್ರೆ ಖುಷಿ.